ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಆ್ಯಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಹೆಂಗಿದೆ ಗೊತ್ತಿಲ್ಲ, ಬಟ್ ವಿಡಿಯೋ ಮಿಸ್ ಮಾಡಬಾರ್ದು ಅಂತ ವಾಯ್ಸಿಂಗ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನೆನ್ನೆದು ವಿಡಿಯೋ ಏನಿದೆ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದು. ಆ್ಯಂಡ್ ಪಾರ್ಟ್ 1 ಹಾಕಿದ್ದೀನಿ ಆಲ್ರೆಡಿ. ಸೊ ಪಾರ್ಟ್ 2 ನಾಳೆಗೆ ಬರುತ್ತೆ. ಯಾರಿಗೆಲ್ಲ ಪಾರ್ಟ್ 1 ಇಷ್ಟ ಆಗಿದೆ, ಮಿಸ್ ಮಾಡ್ದಿರೋ ಪಾರ್ಟ್ 2 ನೋಡಿರಿ, ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ. ನೇಚರ್ನ ಎಂಜಾಯ್ ಮಾಡೋರಿಗಂತೂ ಇದೊಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಅವರು ಸ್ವಲ್ಪ ಕುರಿಗಳನ್ನ ಆ್ಯಂಡ್ ಕೋಳಿಗಳನ್ನ, ಪಿಜಿಯನ್ಸ್ನ ಎಲ್ಲ ಇಟ್ಕೊಂಡಿದ್ದಾರೆ. ಹಂಗೆ ತೋಟ ಹತ್ರ ಹೆಂಗಿದೆ ನೋಡ್ಬೋದು. ಫುಲ್ಲು ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಹೋಗಿನೇ ತುಂಬ ದಿನಗಳಾಗ್ಬಿಟ್ಟಿತ್ತು. ನಾನು ಪ್ರೆಗ್ನೆಂಟ್ ಆದಾಗಿಂದ ನಾನು ಎಲ್ಲೂ ತುಂಬ ಹೋಗಲೇ ಇಲ್ಲ ಔಟ್ಸೈಡು. ಮನೆ ಆಯಿತು, ಮಗು ಆಯಿತು, ಕೆಲಸ ಆಯಿತು, ಹಿಂಗೆ ಇದ್ಬಿಟ್ಟಿದೆ. ಬಟ್ ಇದೊಂಥರ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಪೀಸ್ಫುಲ್ ಡೇ ಸ್ಪೆಂಡ್ ಮಾಡ್ದಂಗಿತ್ತು. ಲೆಮನ್ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಫುಲ್ಲು ಪೊದೆ ಬಂದುಬಿಟ್ಟಿದೆ. ಆ್ಯಂಡ್ ನಾವು ಸ್ವಲ್ಪ ಲೆಮನ್ನ ಕೂಡ ಕಿತ್ಕೊಂಡ್ವಿ. ಚೆನ್ನಾಗಿದೆ. ಎಷ್ಟೋ ಈ ಥರ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ ಇವರು, ನಮ್ಮ ಹಸ್ಬೆಂಡ್ ತೆಗ್ದಿರುವಂಥ ವೀಡಿಯೋ ಇದು. ಒಳಗಡೆ ಹೋಗಿ ಅಂದರೆ ಆ ಪೊದೆ ಒಳಗಡೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ. ಸನ್ ಫುಲ್ಲು ಬಿಸಿಲಿತ್ತು, ಆ ಸನ್ ರೇಸ್ ಆ ನೆರಳಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ಇದೇನೋ ಎಲೆ ತಿಂತಾರಂತೆ, ನನಗೆ ಗೊತ್ತಿಲ್ಲ, ಅದು ಹೇಳ್ತಾ ಇದ್ದಾರೆ ಮಕ್ಕಳು. ಏನೋ ಒಂದು ಮೆಡಿಸನಲ್ ಲೀಫ್ ಅದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಹೇಳಿ ಫ್ರೆಂಡ್ಸ್. ಆ್ಯಂಡ್ ಹಸುಗಳನ್ನ ಕೂಡ ಸ್ವಲ್ಪ ಮೇಯಿಸ್ಕೊಂಡಿದ್ದಾರೆ ಅವರು. ಅದ್ರ ಜೊತೆಗೆ ಇವಾಗ ಎಳ್ಶಿಕಾಯಿ ಅಂತಾರಲ್ವ, ನಮ್ಮ ಕಡೆ ಎಳ್ಶಿಕಾಯಿ ಅಂತಾರೆ ಅದನ್ನು. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಆ ಕಾಯಿನ ಕಿತ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ನೋಡಿ, ಇದೆ ಆ ಮರ. ಬಟ್ ನೋಡಿದ್ರೆ ಒಂದೂ ಇಲ್ಲ, ಬಿಸಿಲಿಗೆ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿದೆ, ಒಂದೂ ಕಾಯಿನೇ ಇರಲಿಲ್ಲ. ಮತ್ತು ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಮರದ ಹತ್ರ ಹೋಗೋಣ, ಅಲ್ಲಾದರೂ ಇದೆಯೇನೋ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೂ ಒಂದೂ ಇರಲಿಲ್ಲ. ಇದೊಂದ್ರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಲ್ಲೊಂದು ಅಷ್ಟೇ ಇದೆ. ಸೊ ಸರಿ ಆಯಿತು, ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಅಲಸಂದೆ ಹಾಕಿದ್ದಾರೆ. ಒಂದೇ ಒಂದು ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಒಂದೇ ಒಂದು ಹಂಗೆ ಇದೆ, ಅದನ್ನ ತೋರಿಸ್ತಾರೆ ನಮ್ಮ ಹಸ್ಬೆಂಡು. ಯಾವ್ದು ಹಸಿ ಕಾಯಿನೂ ಇಲ್ಲ. ನೋಡಿದ್ರೆ ಇಲ್ಲೊಂದು ಕಾಯಿ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನೋಡಿ, ನಮ್ಮ ಮಾವ ಎತ್ತು ಎಲ್ಲ ನೋಡಿ ಮುಂದೆಯಿಂದನೇ ಫೋಟೋ ತಗೋಬೇಕಂತಾರೆ ನೋಡಿ. ನೋಡಿ 70,000 ಕೇಳಿದಾರಂತಪ್ಪ. ಇದು ಯಾವುದೋ ಎತ್ತುಗಳು. ಮಾವ ಒಳ್ಳೆ ಮನುಷ್ಯ ಆತ್ಮ ಪಾಪ. ನೋಡಿ, ಹುಣ್ಸೆಕಾಯಿಗೆ ಏನ್ ಬಾಟ್ ಬೀಳ್ತಾ ಇದಾರೆ ನೋಡಿ ಇವರಿಬ್ರು. ನೋಡಿ, ಹುಣ್ಸೆಕಾಯಿ ಅದ್ರ ಜೊತೆಗೆ ಉಪ್ಪು ಹಾಕೊಂಡು ತಿಂತಾ ಇದ್ರೆ ಇರುತ್ತೆ ನೋಡಿ, ಸೌಂಡು ಹಂಗಿರುತ್ತೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಒಂದೇ ಕಷ್ಟ ಏನು ಅಂತ ಹೇಳಿದ್ರೆ, ತುಂಬ ಬಿಸಿಲಿತ್ತು. ನಾರ್ಮಲಾಗಿ ಡೈಲಿ ಇರೋದಕ್ಕಿಂತ ನಾವು ಹೋಗಿದ್ದ ದಿನ ತುಂಬಾ ಬಿಸಿಲಿತ್ತು. ಸೊ ಹಂಗಾಗಿ ತುಂಬ ಓಡಾಡೋಕ್ಕಾಗಿಲ್ಲ. ಸ್ವಲ್ಪ ಅಲ್ಲಿ ತೋಟದ ಹತ್ರ ಮಾತ್ರ ನೋಡಿಕೊಂಡು ಬಂದುಬಿಟ್ವಿ. ಒಂದು ಸ್ವಲ್ಪ ತರಕಾರಿನೂ ತೊಗೊಬಂದ್ವಿ. ಫ್ರೆಶ್ಶಾಗಿ ಆರ್ಗ್ಯಾನಿಕ್ಕಾಗಿ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ ಹೇಳಿ. ಇಲ್ಲೆಲ್ಲ ಏನಿದ್ರೂ ಫರ್ಟಿಲೈಸರ್ಸು, ಮೆಡಿಸಿನ್ಸ್ ಯೂಸ್ ಮಾಡಿ ಬರ್ತಾಯಿದೆ ಇವಾಗ ವೆಜಿಟೇಬಲ್ಸ್ ಎಲ್ಲ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಫ್ರೆಶ್ ವೆಜಿಟೇಬಲ್ಸ್ ಇತ್ತು, ಅದೆಲ್ಲನೂ ಸ್ವಲ್ಪ ತಗೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನೊಂದು ಏನಂದರೆ, ಮಗುಗೆ ಈ ಥರ ಒಂದು ಬರ್ಡ್ಸ್, ಆ್ಯನಿಮಲ್ಸ್ ಅಂದರೆ ತುಂಬ ಅವನು ಎಕ್ಸೈಟೆಡ್ ಆಗಿ ಅದನ್ನು ಇದು ಮಾಡ್ತಾನೆ. ಅದಕ್ಕೆ ನಮಗೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತು. ಅವನು ಆರಾಮಾಗಿ ಆಟ ಆಡ್ಕೊಂಡಿದ್ದ ಇಷ್ಟಪಟ್ಕೊಂಡು. ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಎಲ್ಲ ನೋಡಿಕೊಂಡು ಮತ್ತೆ ನಾವು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಏನಾಯಿತು ಅಂತ ಎಲ್ಲನೂ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೇ. ದೇವಸ್ಥಾನದಲ್ಲಿ ಪೂಜೆಗೆ ಕೂಡ ಹೋದ್ವಿ, ಅದು ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ. ಇದು ಈ ಥರ ಕೋಳಿನ ನಾನು ಯಾವಾಗೂ ನೋಡಿರಲಿಲ್ಲ. ಇದು ಏನು ಕೋಳಿ ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಹೆಸರನ್ನ ಕಮೆಂಟ್ ಮಾಡಿ ನೋಡೋಣ. ಸೋರೆಕಾಯಿ ಬಿಟ್ಟಿದ್ದಾರೆ
ಬೀಜ ಬೇಕು ಗಿಡ ಉಣ್ಣಕ್ಕೆ. ನೆಕ್ಸ್ಟ್ ಗೆ ಬೀಜಗಳು ಕಿತ್ಕೊಂಡಿದ್ದಾರೆ ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿದೆ ನೋಡಿ. ರೆಡಿ ಮಾಡುವಾಗ ನೋಡ್ತಾ ಇರೋದು ಇಷ್ಟು ದೊಡ್ಡದು. ನೋಡಿ ಆ ಸೈಡ್ ಇದೆ ಇದು. ಆ್ಯಂಡ್ ನಾವಲ್ಲಿ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ಅವ್ರನ್ನ ಎಲ್ಲಾರನ್ನೂ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ವಾಪಸ್ ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆನಿಯನ್ದು ಗಿಡ ಹಾಕಿದ್ದಾರೆ, ಸಖತ್ತಾಗಿದೆ ನೋಡೋಕ್ಕಂತೂ. ಆ್ಯಂಡ್ ಅವರೆಕಾಯಿ ಗಿಡ, ಅವರೆಕಾಯಿ ಕಿತ್ಕೊಡ್ತಾ ಇದ್ದಾರೆ ನಮಗೆ ಸುಧೀರ್ ಅವರ ಅಕ್ಕ ಅವರು. ತಗೊಂಡು ಸ್ವಲ್ಪ ತರಕಾರಿ ಎಲ್ಲ ಫ್ರೆಶ್ ಆಗಿರೋದನ್ನ ಎಲ್ಲ ತಗೊಂಡು ಹೊರಟಿದ್ದೀವಿ ನಾವು ಇವಾಗ. ಮನೆ ಹತ್ರ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂತ ಆಲ್ಮೋಸ್ಟ್ 2:30 ಆಗೋಗಿತ್ತು ಟೈಮು. ನೋಡಿ ಅವ್ರ ಬ್ಯಾಗ್ ಅಂತೂ ನನ್ನ ಕೈಗೆ ಕೊಡ್ತಾನೆ ಇಲ್ಲ. ನಾನು ತಗೊಬರ್ತೀನಿ ಅಂತ ತೂಕ ಇದೆ ಮಗು, ವಾಟರ್ ಬಾಟ್ಲ್ ಎಲ್ಲ ಅಂತ ಹೇಳ್ತಾ ಇದ್ರು ಕೊಡ್ದಿರಾ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಇದು ತಗೊಂಡು ವೆಜಿಟೇಬಲ್ಸ್ ಎತ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅದು ಕೊಟ್ಟು ಕಳಿಸ್ದೆ ಅವನಿಗೆ. ಆ್ಯಂಡ್ ಇಲ್ಲಿ ಮಕ್ಕಳು ಕೃತಿಕ್ನ ಇಟ್ಕೊಂಡು ನೆರಳಲ್ಲಿ ಕುತ್ಕೊಂಡಿದ್ದಾರೆ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಹಂಗಾಗಿ ಅವ್ರನ್ನ ಅಲ್ಲಿ ಕುಣಿಸಿದ್ವಿ. ಆ್ಯಂಡ್ ಅಲ್ಲೇ ಒಂದು ಚಿಕ್ಕ ಪಾಂಡ್ ಇತ್ತು, ಅದರಲ್ಲಿ ಲೋಟಸ್ ಎಲ್ಲ ಬಿಟ್ಟಿದ್ದೆ, ಅದನ್ನು ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದಾರೆ ನಮ್ಮ ಹಸ್ಬೆಂಡು. ನನಗಂತೂ ಸುಸ್ತಾಗ್ಬಿಡ್ತು ಆ ಬಿಸಿಲಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬರೋ ಅಷ್ಟರಲ್ಲೇ. ಹಂಗಾಗಿ ನಾನು ಹೋಗಲಿಲ್ಲ, ಅದನ್ನು ನೋಡೋಕ್ಕೂ ಹೋಗಲಿಲ್ಲ. ಇದರಿಂದ ನಾನು ನಿಮ್ಮ ಜೊತೆ ಇವಾಗ ವಿಡಿಯೋ ಅಲ್ಲೇ ನೋಡ್ತಾ ಇರೋದು. ಆ್ಯಂಡ್ ಅದಾದಮೇಲೆ ನಾವೆಲ್ಲ ನಡ್ಕೊಂಡು ಆ ರೋಡಿಗೆ ಬಂದ್ವಿ. ಕಾರ್ ಆ್ಯಕ್ಚುಲಿ ಇನ್ನೊಂದು ಹತ್ರ ಬಿಟ್ಟಿದ್ರು, ಸೊ ಹಂಗೆ ಹೋದ್ರೆ ದೂರ ಆಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಕಾರ್ ತಗೊಬಂದ್ರು. ಆ್ಯಂಡ್ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ಇವರು ಪೂಜೆ ಮಾಡಿಕೊಡೋಕ್ಕೆ ಇರಲಿಲ್ಲ, ತೋಟದ ಹತ್ರ ಹೋಗಿದ್ರು. ಇಲ್ಲ ನಾವು ಮತ್ತೆ ಬರೋದು ಯಾವಾಗ ಬರ್ತೀವೋ ಪೂಜೆ ಮಾಡಿಸ್ಕೊಂಡು ಹೋಗೋಣ ಹಂಗೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾವು ಮನೆ ಹತ್ರ ಬಂದು ದೇವಸ್ಥಾನ ಹತ್ರ ಹೋಗೋಷ್ಟ್ರಲ್ಲಿ 3:30 ಹಂಗೆ ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಲ್ಲಿ ಪೂಜೆ ಮಾಡಿಸ್ಬೋದು, ಆಗಿದಲ್ವ 3 o'clock ಮೇಲೆ ಅಂದ್ಬಿಟ್ಟು ಕರೆದ್ವಿ. ಬಂದು ಪೂಜೆ ಮಾಡಿಕೊಟ್ರು. ತುಂಬ ಚೆನ್ನಾಗಾಯಿತು ಪೂಜೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದಕ್ಕೆಲ್ಲ ಆಚೆ ಕಡೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಯಾರಿಗೆ ಸಿಗುತ್ತೆ ಹೇಳಿ ಈ ಥರ ಒಂದು ಭಾಗ್ಯ. ಚೆನ್ನಾಗಿ ಪೂಜೆ ಮಾಡ್ಕೊಂಡ್ವಿ. ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ನಾವು ಬಂದ್ವಿ ಮನೆಗೆ. ಸೊ ಆ್ಯಕ್ಚುಲಿ ನಾವು 5 ಒಳಗಡೆ ಇಲ್ಲಿ ಕೋಲಾರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಲೇಟ್ ಆಗಿಬಿಡ್ತು. ಅಲ್ಲಿ ಬಿಡೋದೇ ಲೇಟ್. ಆ್ಯಕ್ಚುಲಿ ನಾವು ಬೆಳಗ್ಗೆ ಇಲ್ಲಿ ಬಿಟ್ಟಿದ್ದೆ ಲೇಟು, ಹಾಗಾಗಿ ರೀಚ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಮತ್ತು ನಾವು ಅಂದ್ಕೊಂಡಿದ್ದ ಕೆಲಸಗಳನ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಇನ್ನೂ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಪೂಜೆ ಮಾಡಿಕೊಡ್ತಾ ಇದ್ದಾರೆ. ನವ್ಯ ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದ್ದಾಳೆ ಅವ್ರ ತಾತನ ಪೂಜೆ ಮಾಡೋಕ್ಕೂ ಬಿಡ್ದಿರ. ಇವರೇನೆ ಅಲ್ಲಿ ಪೂಜೆ ಮಾಡೋದು ಯಾವಾಗ್ಲೂ. ಸೊ ಹಂಗಾಗಿ ಹೆಂಗೋ ತೋಟದ ಹತ್ರ ಹೋಗಿದ್ವಲ್ವ, ಕರ್ಕೊಂಬಂದು ಹಂಗೆ ಪೂಜೆ ಮಾಡಿಸ್ಕೊಳ್ಳೋಣ, ಲೇಟ್ ಆಗಿಬಿಡುತ್ತೆ ಮತ್ತೆ ಅಂದ್ಬಿಟ್ಟು ಹೇಳಿದ್ವಿ. ಅವ್ರು ಆ್ಯಕ್ಚುಲಿ ನಾರ್ಮಲಾಗಿ 6:30ಗೆ ಮನೆಗೆ ಬರೋದು, ನಮಗೋಸ್ಕರ ಸ್ವಲ್ಪ ಬೇಗ ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ಕೂತ್ಕೊಂಡ್ವಿ. ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಲ್ವಾ, ಯಾವುದೇ ದೇವಸ್ಥಾನ ಆಗಲಿ. ನನಗಂತೂ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದೊಂಥರ ಮೈಂಡೆಲ್ಲ ರಿಫ್ರೆಶಿಂಗ್ ಆಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಆ್ಯಂಡ್ ಇದು ನಾವು ಅರ್ಕೆ ಮಾಡ್ಕೊಂಡಿದ್ದಲ್ವ, ಪೂಜೆ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಊಟ ಮಾಡಿದ್ದು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಊಟ ಮಾಡಿಕೊಂಡು ಸರಿ ಬಿಡೋಣ ಅಂದರೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೀ ಮಾಡಿದರು ಸ್ವಾತಿ ಅಕ್ಕ. ಸೊ ಟೀ ಕುಡ್ಕೊಂಡು ಇನ್ನು ನಾವು ಹೊರಟಿದ್ದೀವಿ ಇಲ್ಲಿ. ನೆಕ್ಸ್ಟ್ ಮತ್ತೆ ಯಾವಾಗ ಊರಿಗೆ ಹೋಗ್ತೀವೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು
2.5 ಇಯರ್ಸ್ ಆಗೋಗಿತ್ತು ಹೋಗಿ. ಬರ್ತಾ ಇದ್ದೀವಿ. ಈವ್ನಿಂಗ್ ವ್ಯೂ ಅಂತೂ ಸೂಪರ್ ಆಗಿತ್ತು. ನಿಜಾನೇ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ವಿಡಿಯೋಗಿಂತ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನಂತೂ ವಿಡಿಯೋ ಮಾಡೋದನ್ನು ಆಫ್ ಮಾಡೋಕ್ಕೆ ನನಗಿಷ್ಟ ಇಲ್ಲ, ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಈ ಕ್ಯಾಪ್ಚರ್ ಮಾಡಿಕೊಂಡ್ರೆ ಮುಂದೆ ಯಾವಾಗಾದರೂ ನೋಡಿದ್ರು ಚೆನ್ನಾಗಿ ಅನಿಸುತ್ತೆ ಆ ಫೀಲಿಂಗ್ ಅಂತ ಹೇಳ್ಬಿಟ್ಟು. ಬಟ್ ರಿಯಲಾಗಿ ಇನ್ನೂ ಚೆನ್ನಾಗಿದೆ ವಿಡಿಯೋಗಿಂತ. ಆ್ಯಂಡ್ ಬರ್ತಾ ಇದ್ದಂಗೆ ಹಂಗೆ ಕತ್ಲು ಕೂಡ ಆಯಿತು. ಕತ್ಲಲ್ಲಿ ಕಾರ್ ಓಡಿಸೋದಂತೂ ಸೀರಿಯಸ್ಸಾಗಿ ಒಂದು ಟಾಸ್ಕೆ. ಅದು ಹೆಂಗೆ ಓಡಿಸ್ತಾರೋ ಗೊತ್ತಿಲ್ಲ ನನಗಂತೂ. ಆ್ಯಂಡ್ ತುಂಬ ಡೌಟ್ ಬರ್ಬೋದು ನಿಮಗೆ, ಯಾಕೆ ಇವಾಗ ಕುಂಕುಮ ಕೊಡೋಕೆ ಹೋಗಿದ್ದಾರೆ, ಇವಾಗ ಏನು ಸ್ಪೆಷಲ್ ಅಂತ. ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಆದವಾಗಿಂದ ಹೋಗಿರಲಿಲ್ಲ, 2 ಇಯರ್ಸ್ 3 ಇಯರ್ಸಿಂದ. ಸೊ ಹಂಗಾಗಿ ಇವಾಗ ಸ್ವಲ್ಪ ಫ್ರೀ ಆದ್ರಿ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ. ಯಾವಾಗಲೂ ಸಾಟರ್ಡೆ ಸಂಡೇಸ್ ವರ್ಕ್ ಇದ್ದೇ ಇರುತ್ತೆ, ಮನೇಲಿ ಒಂದಿನ ಇರ್ತೀವಿ, ರೆಸ್ಟ್ ಮಾಡಬೇಕು ಹಂಗೆ ಅಂದ್ಕೊತೀವಿ ಅದಕ್ಕೆ. ಆ್ಯಂಡ್ ಫೈನಲಿ ನಾವು ಕೋಲಾರ್ಗೆ ರೀಚ್ ಆದ್ವಿ. ಒನ್ ಡೇ ಟ್ರಿಪ್ ಮುಗ್ದಿದೆ, ಫುಲ್ ಸುಸ್ತಾಗಿದೆ. ಹಾಯ್ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ 8 o'clock ಆಗ್ತಾಯಿದೆ. ಇವಾಗ ಮನೆಗೆ ಬಂದಿದ್ದೀವಿ ನೋಡಿ. ಗೀತು, ಹೌ ಇಸ್ ಇಟ್? ಸೂಪರ್. ಓಕೆ ಓಕೆ ಓಕೆ, ತಿನ್ಬಿಡಿ, ಜಿಜಿ ಮಾಡೋಣ. ಹಾಯ್, ಸೂಪರ್, ಯಮ್ಮಿ ಯಮ್ಮಿ. ನೋ, ಎಸ್, ಡಿಡ್ ಯು ಲೈಕ್ ಇಟ್? ಓಕೆ, ಸೇ ಬಾಯ್, ಸೇ ಬಾಯ್ ಟು ಫ್ರೆಂಡ್ಸ್. ಬಾಯ್ ಹೇಳು, ಬಾಯ್. ಹಾಯ್ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ 8 o'clock ಆಗಿದೆ. 8:30 ಆಗ್ತಾ ಬರ್ತಾ ಇದೆ. ನಾವು ಮನೆಗೆ ಬಂದ್ವಿ. ನಾವು ಅಲ್ಲಿ ಬಿಡೋದೇ ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ರೀಚ್ ಆಗೋದು ಲೇಟ್ ಆಗಿದೆ. ಆ್ಯಂಡ್ ನಾವು ಇವತ್ತು ಹೋಗಿದ್ದು ಚಿನ್ನು ಅವರ ಅಕ್ಕ ಅವ್ರ ಮನೆಗೆ. ಕುಂಕುಮ ಕೊಡಬೇಕಾಗಿತ್ತು. ತುಂಬ ದಿನ ಆಯ್ತಲ್ವ. ನಾನು ಲಾಸ್ಟ್ ಇಯರ್ ಕೂಡ ಹೋಗಿರಲಿಲ್ಲ, ಮಗು ಹುಷಾರಿಲ್ದಿರ, ಮಗು ಚಿಕ್ಕ ಮಗು ಹಂಗೆಲ್ಲ ಅಂದ್ಕೊಂಡು. ಸೊ ಹಂಗಾಗಿ ಇವಾಗ ಹೆಂಗೋ ಕಾರ್ ಇದೆ, ಎಲ್ಲರೂ ಹೋಗ್ಬೋದು ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಕುಂಕುಮ ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ನಾವು ಹೋಗಿದ್ದು ಚಿಂತಾಮಣಿ ಬಿಟ್ಟು 15 kilometers ಹೋಗಬೇಕು, ಕೆಂಚಾರನಹಳ್ಳಿ ಅಂತ ಅವ್ರ ಊರು. ಆ್ಯಂಡ್ ವಿಡಿಯೋಲೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ನೀವು, ಏನೇನು ಮಾಡಿದ್ವಿ, ಎಲ್ಲೋದ್ವಿ ಅಂತ ಹೇಳ್ಬಿಟ್ಟು. ನಾವು ತೋಟದ ಹತ್ರ ಸ್ವಲ್ಪ ತರಕಾರಿ ಎಲ್ಲ ತಗೊಬಂದ್ವಿ. ಸೊ ಅದೆಲ್ಲ ಏನು ತಂದ್ವಿ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಇಲ್ಲಿ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಫಸ್ಟು ಇದೇನೋ ತುಳಸಿ, ಇದನ್ನು ತಗೊಂಬಂದಿದ್ದಾರೆ ನಮ್ಮ ಹಸ್ಬೆಂಡ್, ನೆನ್ಕೋಗುತ್ತಿಲ್ಲ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬೇಬಿ ಕಾರ್ನ್ ತಗೊಂಬಂದಿದ್ದೀವಿ, ಫ್ರೆಶ್ ಆಗಿ ಗಿಡದಲ್ಲಿಂದ ಕಿತ್ಕೊಂಡ್ಬಂದಿರೋದು. ನೋಡೋಣ ಏನೇನು ರೆಸಿಪಿ ಆಗುತ್ತೋ ಅದೆಲ್ಲ ಮಾಡೋಣ ಅದರಲ್ಲಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕ್ಯಾರೆಟಲ್ಲಿ ಅವ್ರು ಫ್ರೆಶ್ಶಾಗಿ ತಗೊಬಂದು ಎಲೆ ಎಲ್ಲ ಕಿತ್ತುತ್ತಾ ಇದ್ರು. ಅದನ್ನು ನೋಡಿಬಿಟ್ಟು ಹಂಗೆ ನೀವು ನೋಡ್ಬೋದು, ಮಣ್ಣು ಹಂಗೆ ಇದೆ. ಅದನ್ನ ನೋಡಿದ ತಕ್ಷಣ ತಗೊಬೇಕು ಅಂತ ಅನಿಸ್ಬಿಡ್ತು. ಸೊ ಅವ್ರನ್ನ ಕೇಳಿ ಅಲ್ಲಿ ಸ್ವಲ್ಪ ಕ್ಯಾರೆಟ್ನ ತಗೊಂಡ್ವಿ ನಾವು. ಆ್ಯಂಡ್ ನಾವು ಪೂಜೆ ಮಾಡಿಸಿದ್ವಲ್ವ ದೇವಸ್ಥಾನದಲ್ಲಿ, ಅದು ತೆಂಗಿನಕಾಯಿ ಇದರಲ್ಲೇ ಬ್ಯಾಗಲ್ಲಿ ಬಂದುಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೋಟದ ಹತ್ರದಿಂದ ವಾಪಸ್ ರಿಟರ್ನ್ ನಡ್ಕೊಂಬರೋಗಿ ಯಾರ್ದೋ ತೋಟ ಗೊತ್ತಿಲ್ಲ, ಸ್ವಲ್ಪ ಇತ್ತು ಲಾಸ್ಟಲ್ಲಿ, ಅದನ್ನು ಕಿತ್ಕೊಂಬಂದ್ರು ಮಕ್ಕಳು. ಇದು ಅವರೆಕಾಯಿ, ಇದು ಗಿಡದಿಂದ ತೆಗ್ದಿರೋ ಅಂಥದ್ದೇ, ಫ್ರೆಶ್ ಆಗಿದೆ. ಇಷ್ಟೊಂದು ಅವರೆಕಾಯಿ ಕಿತ್ಕೊಟ್ಟಿದ್ದಾರೆ ಚಿನ್ನು ಅವ್ರ ಅಕ್ಕ. ಆ್ಯಂಡ್ ಅದ್ರ ಜೊತೆಗೆ ನಾವು ಇಷ್ಟೊಂದಿದೆ ಸ್ಪ್ರಿಂಗ್ ಆನಿಯನ್. ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಸ್ಪ್ರಿಂಗ್ ಆನಿಯನ್ ಕಿತ್ಕೊಂಡಿರೋದು ತೋಟದಲ್ಲಿ ಡೈರೆಕ್ಟಾಗಿ. ಎಷ್ಟು ಚೆನ್ನಾಗಿದೆ ಅಂದರೆ ತೋಟ. ಆ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ವಿ, ಅದು ಒಳಗಡೆ ಇಟ್ಬಿಟ್ಟಿರೋದಕ್ಕೆ ಸ್ವಲ್ಪ ಬಿಸಿ ಆಗಿಬಿಟ್ಟಿದೆ. ಸ್ವಲ್ಪ ಆಚೆ ಇವಾಗೆ ತೆಗಿತಾ ಇದ್ದೀವಿ ನಾವು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಹೋಗ್ಬಿಡ್ತೀನಿ, ನುಗ್ಗೆ ಸೊಪ್ಪು ತಗೊಂಬಂದಿದ್ದೀವಿ. ಇದೆಯಾ, ಸ್ವಲ್ಪ ಲೆಮನ್, ಫ್ರೆಶ್ ಲೆಮನ್ ತಗೊಂಡಿದ್ದೀವಿ. ಗಿಡದಲ್ಲಿಂದ ಕಿತ್ಕೊಂಡಿದ್ದೆಲ್ಲ ಕಿತ್ತಾ ಇದ್ರೆ ಎಷ್ಟು ಖುಷಿ ಆಯ್ತು ಅಂದರೆ ಸೀರಿಯಸ್ಸಾಗಿ ತುಂಬ ಚೆನ್ನಾಗಿ ಅನಿಸ್ತು ಫೀಲಿಂಗು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಕಾಯಿ ನನಗೆ ತಿನ್ನೋಕ್ಕೆ ಅಂತ ನಾನು ಕಿತ್ಕೊಂಡೆ ಅಲ್ಲೊಂದು 2. ನಾನು ಕಿತ್ಕೊಳ್ಳೋದು ನೋಡಿಬಿಟ್ಟು ಹೋಗಿ ನನಗಿನ್ನೂ ಸ್ವಲ್ಪ ಜಾಸ್ತಿ ಕಿತ್ಕೊಂಡ್ಬಂದು ಕೊಟ್ಟರು ತಾತ ಅವರು. ಅದು ಇನ್ನೂ ಸ್ವಲ್ಪ ನುಗ್ಗೆ ಸೊಪ್ಪಿದೆ. ಇದಿಷ್ಟು ಫ್ರೆಂಡ್ಸ್ ನಾವು ಇವಾಗ ತಗೊಂಬಂದಿರೋ ಅಂಥದ್ದು. ಸತಿ ತೋರಿಸ್ತೀನಿ ನೋಡಿ, ಪಾಸ್ ಮಾಡಿ. ಕ್ಯಾರೆಟು, ನುಗ್ಗೆ ಸೊಪ್ಪು, ಆ್ಯಂಡ್ ಸ್ವಲ್ಪ ತುಳಸಿ, ಬೇಬಿ ಕಾರ್ನ್, ಲೆಮನ್ನು,
ಅವರೆಕಾಯಿ, ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನು, ಹುಣಸೆಹಣ್ಣು. ಸಿಕ್ಕಾಪಟ್ಟೆ ಇತ್ತು ಫ್ರೆಂಡ್ಸ್ ಅಲ್ಲಿ ತೋಟದ ಹತ್ರ ಅಲ್ಲಿ ಗಿಡದಲ್ಲಿ. ಬಟ್ ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲ ಕಿತ್ಕೊಂಬಂದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಮನ್ದು ಪಿಕಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಕಿತ್ಕೊಂಬಂದಿದ್ದೀವಿ. ಹಣ್ಣಾಗಿರೋದು ಸ್ವಲ್ಪ ನಮಗೆ ಲೆಮನ್ ರೈಸ್ಗೆಲ್ಲ ಯೂಸ್ ಆಗುತ್ತೆ ಅಂತ. ನೋಡೋಣ ಏನೇನು ರೆಸಿಪೀಸ್ ಮಾಡ್ತೀವಿ ಅಂತ ಕೂಡ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಡೈಲಿ ನನ್ನ ಬ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಗುಡ್ ನೈಟ್.